ಇನ್ಸ್ಟಾಗ್ರಾಮ್ನಲ್ಲಿ ಈ ಥರದ ಲಿರಿಕ್ಸ್ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಈ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಒಂದು ಕ್ಯಾಪ್ಕಟ್ನಲ್ಲಿ ಡೆಮೋ ವಿಡಿಯೋ ಮಾಡಿದ್ದೇನೆ. ಸೊ ಕ್ಯಾಪ್ಕಟ್ನಲ್ಲಿ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ ಒಂದು ವಿಡಿಯೋ ಎಡಿಟ್ ಮಾಡಿದ್ದೆ, ನೋಡ್ಬೋದು ನೀವು ಸ್ಕ್ರೀನಲ್ಲಿ. ಈ ಥರದ ವಿಡಿಯೋ ಹೇಗೆ ಎಡಿಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಲಿಕ್ಕೆ ಸೊ ನಾನು ಒಂದು ನ್ಯೂ ಪ್ರಾಜೆಕ್ಟ್ ತಗೊಳ್ತೇನೆ. ಥರ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋವನ್ನು ತಗೊಳ್ತೇನೆ. ಸೊ ನಾನು ಈ ವಿಡಿಯೋದಲ್ಲಿ ಎಷ್ಟು ಮೆಟೀರಿಯಲನ್ನು ಯೂಸ್ ಮಾಡ್ತೀನಲ್ಲ ಅದಷ್ಟನ್ನು ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು 16:9 ರೇಷಿಯೋ ಸೆಲೆಕ್ಟ್ ಮಾಡ್ತೇನೆ. ನಂತರ ಈ ಫೋಟೋವನ್ನು ರೊಟೇಟ್ ಮಾಡಿ ರೇಷಿಯೋಗೆ ಅಡ್ಜಸ್ಟ್ ಮಾಡ್ತೇನೆ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಇದೇ ಸಾಂಗ್ ಬೇಕಂದರೆ ಈ ವಿಡಿಯೋ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ಈ ವಿಡಿಯೋವನ್ನು ಆ್ಯಡ್ ಮಾಡಿ, ನಂತರ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿ, ವಿಡಿಯೋವನ್ನು ಡಿಲೀಟ್ ಮಾಡಿ, ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೀಟ್ಸ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಮೊದಲು ನಾವು ಬೀಟ್ ಆ್ಯಡ್ ಮಾಡ್ಕೊಳ್ಳೋಣ, ಎಲ್ಲೆಲ್ಲಿ ವೀಡಿಯೋವನ್ನು ಚೇಂಜ್ ಮಾಡೋದು ಅಂತ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ 3 ಬೀಟ್ ಮಾರ್ಕ್ಗೆ ವೀಡಿಯೋವನ್ನು ಎಡಿಟ್ ಮಾಡಿ ತೋರಿಸ್ತೇನೆ. ಸೊ ಬಾಕಿದ್ದ ಸಾಂಗನ್ನು ಡಿಲೀಟ್ ಮಾಡ್ಕೊಳ್ತೇನೆ. ಇಲ್ಲಿ ಎಡಿಟ್ ತೋರಿಸ್ತೀನಲ್ಲ ಸೇಮ್ ಎಡಿಟ್ ಮುಂದಿನ ಸಾಂಗು ಕೂಡ ಆ್ಯಡ್ ಮಾಡಿ ನೀವು. ಸೊ ನಾನು ಇಲ್ಲಿ ಬೀಟ್ ಆ್ಯಡ್ ಮಾಡಿದ್ನಲ್ಲ, ಈ ಬೀಟಲ್ಲಿ ಈ ಬ್ಯಾಕ್ಗ್ರೌಂಡ್ ಫೋಟೋವನ್ನು ಕಟ್ ಮಾಡ್ಕೊಳ್ತೇನೆ. ಸೊ ಓಕೆ, 2 ಬೀಟ್ ಇದೆ. ಸೊ 2 ಬೀಟಲ್ಲಿ ಕೂಡ ಬ್ಯಾಕ್ಗ್ರೌಂಡ್ ಫೋಟೋವನ್ನು ಕಟ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಾನೊಂದು ಫೋಟೋವನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತೇನೆ. ರಿಮೂವ್ ಬಿಜಿ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಫೋಟೋವನ್ನು ಮೊದಲಿನ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಇದನ್ನು ನಿಮಗೆ ಯಾವ ಕಡೆ ಬೇಕಂತ ನೋಡಿ ಅಡ್ಜಸ್ಟ್ ಮಾಡಿ. ಒಂದು ಈ ಕಡೆ ಅಡ್ಜಸ್ಟ್ ಮಾಡ್ಬೋದು, ಇಲ್ಲಾಂದರೆ ಈ ಕಡೆ ಅಡ್ಜಸ್ಟ್ ಮಾಡ್ಬೋದು. ನಾನು ಈ ಕಡೆನೇ ಅಡ್ಜಸ್ಟ್ ಮಾಡ್ತೇನೆ. ಬ್ಯಾಕ್ಗ್ರೌಂಡ್ ಫೋಟೋವನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಎಡಗಡೆಯಿಂದ ಬಲಗಡೆಗೆ ಮೂವ್ ಮಾಡ್ತೇನೆ ಫೋಟೋವನ್ನು, ಹಾಗಾಗಿ ಈ ಥರ ಅಡ್ಜಸ್ಟ್ ಮಾಡ್ತೇನೆ. ಅಂದರೆ ಎಡಗಡೆಯಲ್ಲಿ ಸ್ವಲ್ಪ ಜಾಸ್ತಿ ಫೋಟೋ ಇರಬೇಕಾಗುತ್ತೆ. ನಂತರ ಫೋಟೋದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಯಾಕ್ಗ್ರೌಂಡ್ ಫೋಟೋದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ವಲ್ಪ ಮುಂದೆ ಬನ್ನಿ. ಸೇಮ್ ಇಲ್ಲೂ ಕೂಡ ಫೋಟೋದಲ್ಲಿ ಒಂದು ಕೀ ಫ್ರೇಮ್, ಬ್ಯಾಕ್ಗ್ರೌಂಡ್ ಫೋಟೋದಲ್ಲಿ ಒಂದು ಕೀ ಫ್ರೇಮ್. ಸ್ಟಾರ್ಟಿಂಗ್ ಕೀ ಫ್ರೇಮಲ್ಲಿ ಬನ್ನಿ. ಫೋಟೋವನ್ನು ನಾನು ಎಡಗಡೆ ಮೂವ್ ಮಾಡ್ತೇನೆ. ಮುಂದಿನ ಕೀ ಫ್ರೇಮ್ಗೆ ಬನ್ನಿ. ಸೊ ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ಫೋಟೋವನ್ನು ಸ್ವಲ್ಪ ಮೂವ್ ಮಾಡಿ ಈ ರೀತಿ. ನಂತರ ಲಾಸ್ಟಲ್ಲಿ ಬನ್ನಿ, ಇಲ್ಲಿ ಒಂದೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ ಬ್ಯಾಕ್ಗ್ರೌಂಡ್ ಫೋಟೋದಲ್ಲಿ ಹಾಗೆ ಈ ಫೋಟೋದಲ್ಲಿ. ನಂತರ ಈ ಫೋಟೋವನ್ನು ಸ್ವಲ್ಪ ಈ ಥರ ಮೂವ್ ಮಾಡಿ, ಬ್ಯಾಕ್ಗ್ರೌಂಡ್ ಫೋಟೋವನ್ನು ಕೂಡ ಸೇಮ್ ಸ್ವಲ್ಪ ಮೂವ್ ಮಾಡಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೊ ಇದಕ್ಕೆ ಗ್ರಾಫ್ಸ್ ಆ್ಯಡ್ ಮಾಡೋಣ. ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ, ಸೇಮ್ ಫೋಟೋಗೂ ಸಹ ಕ್ಯೂಬಿಕ್ ಔಟ್ ಗ್ರಾಫ್ಸ್. ಸೊ ಇವಾಗ ನೋಡ್ಬೋದು. ಸೊ ಇಲ್ಲಿ ನಾವು ಲಾಸ್ಟ್ ಕೀ ಫ್ರೇಮ್ ಯಾಕೆ ಆ್ಯಡ್ ಮಾಡಿದ್ದು ಅಂದರೆ, ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪೀಡಾಗಿ ಮೂವ್ ಆಗುತ್ತೆ, ಸೊ ನಂತರ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಲಾಸ್ಟ್ ಕೀ ಫ್ರೇಮ್ ಆ್ಯಡ್ ಮಾಡಿ ಸ್ವಲ್ಪ ಮೂವ್ ಮಾಡಿದ್ದು. ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಂತರ ಫಾಂಟ್ ಸೆಲೆಕ್ಟ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಸೆಲೆಕ್ಟ್ ಮಾಡಿ. ಸೊ ನಾನು ಸ್ವಲ್ಪ ಡಾರ್ಕ್ ಕಲರ್ ಆ್ಯಡ್ ಮಾಡ್ತೇನೆ, ಬ್ಲೂ ಅಲ್ಲಿ. ಇವಾಗ ಆ್ಯನಿಮೇಷನ್ ಆ್ಯಡ್ ಮಾಡೋಣ. ಟೈಪ್ ಟು ಆ್ಯನಿಮೇಷನ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಸೊ ನಾನು 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ತೇನೆ. ಟೆಕ್ಸ್ಟನ್ನು ಮೊದಲು ಈ ಕಡೆ ಅಡ್ಜಸ್ಟ್ ಮಾಡಿ. ನಂತರ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮ್ಗೆ ಬನ್ನಿ, ಟೆಕ್ಸ್ಟನ್ನು ಸ್ವಲ್ಪ ಈ ಕಡೆ ತಗೊಂಡು ಬನ್ನಿ. ಸೊ ಟೆಕ್ಸ್ಟು ಕೂಡ ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ. ಸೊ ಈ ಟೆಕ್ಸ್ಟನ್ನು ಮೊದಲಿನ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಟೆಕ್ಸ್ಟ್ನ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಈ ಕಡೆ ಮೂವ್ ಮಾಡಿ. ಇನ್ನೊಮ್ಮೆ ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು ಮೋಡದಿಂದ ಟೈಪ್ ಮಾಡ್ತೇನೆ. ಆ್ಯಂಡ್ ಫಾಂಟ್ ಬೇರೆ ಸೆಲೆಕ್ಟ್ ಮಾಡಿ. ಬೋಲ್ಡ್ ಇಟಾಲಿಕ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸ್ವಲ್ಪ ದಪ್ಪ ಮಾಡ್ತೇನೆ ಟೆಕ್ಸ್ಟ್. ನಂತರ ಇದನ್ನು ಕೂಡ ಸ್ಟಾರ್ಟಿಂಗಿಂದ ಮೊದಲನ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಈ ಟೆಕ್ಸ್ಟ್ ಸ್ವಲ್ಪ ಕೆಳಗಡೆ ಆ್ಯಡ್ ಮಾಡ್ತೇನೆ. ನಂತರ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೂ ಕೂಡ ಟೈಪ್ ಟು ಆ್ಯನಿಮೇಷನ್ ಆ್ಯಡ್ ಮಾಡ್ತೇನೆ. ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ತೇನೆ, 0.4 ಸೆಕೆಂಡ್. ಸೊ ಮೇಲ್ಗಡೆ ಟೆಕ್ಸ್ಟ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ನಾನು ಹಿಂದೆ ಆ್ಯಡ್ ಮಾಡ್ತೇನೆ. ಸೊ ನಂತರ ಟೆಕ್ಸ್ಟನ್ನು ಎಂಡಲ್ಲಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ತೇನೆ. ಸೇಮ್ ಇದಾಗೂ ಕೂಡ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಟೆಕ್ಸ್ಟ್ ಸ್ವಲ್ಪ ಈ ಕಡೆ ತಗೊಂಡೋಗಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಟೆಕ್ಸ್ಟನ್ನು ಸ್ವಲ್ಪ ಈ ಕಡೆ ಮೂವ್ ಮಾಡಿ.
ಇವಾಗ ಕರೆಕ್ಟಾಗಿ ಆಗಿದೆ. ಎರಡನೇ ಬೀಟ್ ಮಾರ್ಕಲ್ಲಿ ಆ್ಯಡ್ ಮಾಡೋಣ. ಇಲ್ಲಿಗೆ ಫೋಟೋ ಆ್ಯಡ್ ಮಾಡೋಣ. ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ, ನಂತರ ಇದನ್ನು ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಫೋಟೋವನ್ನು ಕೆಳಗಡೆ ಆ್ಯಡ್ ಮಾಡಿ. ಸೊ ಮೊದಲನೇ ಬೀಟ್ ಮಾರ್ಕಲ್ಲಿ ಬ್ಯಾಕ್ಗ್ರೌಂಡ್ ಫೋಟೋ ಈ ರೀತಿ ಇತ್ತು. ಸೊ ಎರಡನೇ ಬೀಟ್ ಮಾರ್ಕಲ್ಲಿ ಬ್ಯಾಕ್ಗ್ರೌಂಡ್ ಫೋಟೋವನ್ನು ರೊಟೇಟ್ ಮಾಡೋಣ. ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ಫೋಟೋ ರೊಟೇಟ್ ಮಾಡಿ. ಸೊ ಇವಾಗ ನಾವು ಬಲಗಡೆಯಿಂದ ಎಡಗಡೆ ಮೂವ್ ಮಾಡೋಣ ಫೋಟೋವನ್ನು. ಮೊದಲು ಫೋಟೋವನ್ನು ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ತೇನೆ. ಬ್ಯಾಕ್ಗ್ರೌಂಡ್ ಫೋಟೋವನ್ನು ಸ್ವಲ್ಪ ಝೂಮ್ ಮಾಡಿ. ಸೊ ನಾವು ಇವಾಗ ಬಲಗಡೆಯಿಂದ ಎಡಗಡೆಗೆ ಮೂವ್ ಮಾಡ್ತೇವೆ ಫೋಟೋವನ್ನು. ಹಾಗಾಗಿ ಫೋಟೋವನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬಲಗಡೆ ಸ್ವಲ್ಪ ಜಾಸ್ತಿ ಫೋಟೋ ಇಟ್ಕೊಳ್ಳಿ. ನಂತರ ಫೋಟೋದ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್, ಬ್ಯಾಕ್ಗ್ರೌಂಡ್ ಫೋಟೋದಲ್ಲಿ ಒಂದು ಕೀ ಫ್ರೇಮ್. ಸ್ವಲ್ಪ ಮುಂದೆ ಬನ್ನಿ. ಫೋಟೋದಲ್ಲಿ ಒಂದು ಕೀ ಫ್ರೇಮ್, ಬ್ಯಾಕ್ಗ್ರೌಂಡ್ ಫೋಟೋದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮಲ್ಲಿ ಬನ್ನಿ, ಫೋಟೋವನ್ನು ಬಲಗಡೆ ಮೂವ್ ಮಾಡ್ತೇನೆ. ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಕೀ ಫ್ರೇಮ್ಗೆ ಬನ್ನಿ, ಬ್ಯಾಕ್ಗ್ರೌಂಡ್ ಫೋಟೋವನ್ನು ಸ್ವಲ್ಪ ಮೂವ್ ಮಾಡಿ. ನಂತರ ಲಾಸ್ಟಲ್ಲಿ ಬನ್ನಿ, ಲಾಸ್ಟಲ್ಲೂ ಕೂಡ ಎರಡು ಫೋಟೋವು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ವಲ್ಪ ಝೂಮ್ ಮಾಡಿ. ಸೇಮ್ ಬ್ಯಾಕ್ಗ್ರೌಂಡ್ ಫೋಟೋವನ್ನು ಕೂಡ ಸ್ವಲ್ಪ ಝೂಮ್ ಮಾಡಿ. ಸ್ಟಾರ್ಟಿಂಗಲ್ಲಿ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಇದಕ್ಕೆ ನಾವು ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡೋಣ. ಸೇಮ್ ಎರಡು ಫೋಟೋಗೂ ಸಹ ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ. ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫಾಂಟ್ ಬೇರೆ ಆ್ಯಡ್ ಮಾಡೋಣ. ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಕೂಡ ನಾನು ಚೇಂಜ್ ಮಾಡ್ತೇನೆ. ಸೊ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೆಕ್ಸ್ಟನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ, ಸ್ವಲ್ಪ ದೊಡ್ಡ ಮಾಡ್ತೇನೆ. ಸೊ ಟೆಕ್ಸ್ಟನ್ನು ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ಲಿಕ್ಕರ್ ಆ್ಯನಿಮೇಷನ್ ಅಂತ ಇದೆ, ಇದನ್ನು ಆ್ಯಡ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗ್ ಕೀ ಫ್ರೇಮಲ್ಲಿ ಬನ್ನಿ, ಟೆಕ್ಸ್ಟ್ ಸ್ವಲ್ಪ ಈ ಕಡೆ ತೊಗೊಂಡು ಬನ್ನಿ. ಟೆಕ್ಸ್ಟು ಕೂಡ ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ. ಮಳೆಗೆ ಒಂದು ಅಂತ ಇದೆ, ಸೊ ಇವಾಗ ಒಂದು ಟೈಪ್ ಮಾಡ್ತೇನೆ. ಇದನ್ನು ಸ್ವಲ್ಪ ಕೆಳಗಡೆ ಆ್ಯಡ್ ಮಾಡಿ. ಇಲ್ಲಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಆವಾಗಲೇ ಇಲ್ಲಿ ಬೋಲ್ಡ್ ಇಟಾಲಿಕ್ ಸೆಲೆಕ್ಟ್ ಮಾಡಿದ್ರಿ, ಸೊ ಅದನ್ನು ಅನ್ಸೆಲೆಕ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಎಂಡಲ್ಲಿ ಬೀಟ್ ಮಾರ್ಕ್ಗೆ ಆ್ಯಡ್ ಮಾಡಿ. ಸೊ ಇದಕ್ಕೆ ಯಾವುದೇ ಕೀ ಫ್ರೇಮ್ ಆ್ಯಡ್ ಮಾಡೋದು ಬೇಡ, ಫ್ಲಿಕ್ಕರ್ ಆ್ಯನಿಮೇಷನ್ ಮಾತ್ರ ಆ್ಯಡ್ ಮಾಡೋಣ. ಇದನ್ನು 0.4 ಸೆಕೆಂಡ್ಗೆ ಆ್ಯಡ್ ಮಾಡ್ತೇನೆ. ಮಳೆಗೆ ಟೆಕ್ಸ್ಟ್ ಇದೆಯಲ್ಲ, ಅದರ ಫಾಂಟ್ ನಾನು ಬೇರೆ ಆ್ಯಡ್ ಮಾಡ್ತೇನೆ. ಓಕೆ, ಇದನ್ನು ಆ್ಯಡ್ ಮಾಡ್ತೇನೆ. ಸೊ ಇಲ್ಲಿ ನಾವು ಟೆಕ್ಸ್ಟಲ್ಲಿ ಲಾಸ್ಟ್ ಕೀ ಫ್ರೇಮ್ ಆ್ಯಡ್ ಮಾಡಿದ್ವಿ. ಸೊ ಇದನ್ನು ಸ್ವಲ್ಪ ಈ ಕಡೆ ಮೂವ್ ಮಾಡಿ ಟೆಕ್ಸ್ಟನ್ನು. ಸೊ ನಾವಿಲ್ಲಿ 2 ಬೀಟ್ ಮಾರ್ಕಲ್ಲಿ ಎಡಿಟ್ ಮಾಡಿದ್ವಿ, ಇನ್ನೂ ಲಾಸ್ಟ್ ಒಂದು ಬೀಟ್ ಮಾರ್ಕ್ ಇದೆ. ಸೊ ಇಲ್ಲಿ ಎಡಿಟ್ ಮಾಡೋಣ. ಸೊ ನಾನು ಬ್ಯಾಕ್ಗ್ರೌಂಡ್ ಫೋಟೋವನ್ನು ಕಟ್ ಮಾಡ್ಕೊಳ್ತೇನೆ. ಬ್ಯಾಕ್ಗ್ರೌಂಡ್ ಫೋಟೋ ಇದೆಯಲ್ಲ, ಇದನ್ನು ಸ್ವಲ್ಪ ಜಾಸ್ತಿನೇ ಝೂಮ್ ಮಾಡ್ಕೊಳ್ಳಿ. ಸೊ ಇವಾಗ ನಾವಿಲ್ಲಿ ಝೂಮ್ ಔಟ್ ಇರುತ್ತಲ್ಲ, ಸೊ ಆ ಟ್ರಾನ್ಸಿಷನ್ ಯೂಸ್ ಮಾಡೋಣ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಇದರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ಎಂಡಲ್ಲಿ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಫೋಟೋದ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಹಾಗೆ ಬ್ಯಾಕ್ಗ್ರೌಂಡ್ ಫೋಟೋದಲ್ಲೂ ಕೂಡ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸ್ವಲ್ಪ ಮುಂದೆ ಬನ್ನಿ. ಬ್ಯಾಕ್ಗ್ರೌಂಡ್ ಫೋಟೋದಲ್ಲಿ ಒಂದು ಕೀ ಫ್ರೇಮ್, ಹಾಗೆ ಈ ಫೋಟೋದಲ್ಲಿ ಒಂದು ಕೀ ಫ್ರೇಮ್. ಫೋಟೋದ ಸ್ಟಾರ್ಟಿಂಗಲ್ಲಿ ಬನ್ನಿ, ಫೋಟೋವನ್ನು ಝೂಮ್ ಮಾಡಿ. ಇನ್ನು ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಕೀ ಫ್ರೇಮ್ಗೆ ಬನ್ನಿ. ಬ್ಯಾಕ್ಗ್ರೌಂಡ್ ಫೋಟೋವನ್ನು ಈ ರೀತಿ ಸ್ವಲ್ಪ ಝೂಮ್ ಔಟ್ ಮಾಡಿ. ನಂತರ ಫೋಟೋದ ಲಾಸ್ಟ್ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಝೂಮ್ ಔಟ್ ಮಾಡಿ. ಹಾಗೆಯೇ ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಝೂಮ್ ಔಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡೋಣ. ಕ್ಯೂಬಿಕ್ ಔಟ್ ಗ್ರಾಫ್ಸ್. ಕೆಳಗಡೆ ಇರೋ ಫೋಟೋ ಮೇಲೂ ಕ್ಲಿಕ್ ಮಾಡಿ, ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪೂರ್ತಿ ಸ್ವಲ್ಪ ಝೂಮ್ ಮಾಡಿ. ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಫ್ಲಿಕ್ಕರ್ ಆ್ಯನಿಮೇಷನ್ ಆ್ಯಡ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಟೆಕ್ಸ್ಟನ್ನು ಸ್ವಲ್ಪ ಸಣ್ಣ ಮಾಡಿ, ಅಂದರೆ ಝೂಮ್ ಔಟ್ ಮಾಡಿ. ಟೆಕ್ಸ್ಟ್ಗೆ ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ. ಬ್ಯಾಕ್ ಬನ್ನಿ.
ಇಲ್ಲಿ ಫೋಟೋ ಇದೆಯಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಟೆಕ್ಸ್ಟ್ ಶೋ ಆಗುತ್ತೆ. ಈ ಫೋಟೋ ಇದೆಯಲ್ಲ, ಫೋಟೋ ಫ್ರಂಟಲ್ಲಿ ಆ್ಯಡ್ ಮಾಡಿ, ಟೆಕ್ಸ್ಟ್ ಹಿಂದ್ಗಡೆ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಇನ್ನೊಮ್ಮೆ ಟೈಪ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇದೆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಎನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಫ್ಲಿಕ್ಕರ್ ಎನಿಮೇಷನ್ ಆ್ಯಡ್ ಮಾಡಿ. ಟೆಕ್ಸ್ಟ್ ಆ್ಯಡ್ ಮಾಡಿದ್ರಲ್ಲ, ಆ ಟೆಕ್ಸ್ಟ್ ಎಂಡಲ್ಲಿ ಬನ್ನಿ, ಕೀ ಫ್ರೇಮ್ ಆ್ಯಡ್ ಮಾಡಿ, ಇದನ್ನು ಸ್ವಲ್ಪ ಝೂಮ್ ಔಟ್ ಮಾಡಿ. ಹೊರಗಡೆ ನಾನು ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದೆ ಇದೆ ಅಂತ. ಸೊ ಆ ಟೆಕ್ಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್, ಲಾಸ್ಟ್ ಕೀ ಫ್ರೇಮಲ್ಲಿ ಸ್ವಲ್ಪ ಝೂಮ್ ಔಟ್ ಮಾಡಿ. ಸೊ ಎಡಿಟ್ ಕಂಪ್ಲೀಟ್ ಆದ ಮೇಲೆ ಸೊ ಇಲ್ಲಿ ವಿಡಿಯೋ ಚೇಂಜ್ ಆಗುತ್ತೆ. ಈ ರೀತಿ ಚೇಂಜ್ ಆಗುವಾಗ ಇಲ್ಲಿ ಬ್ಲರ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಯಾಕೆಂದರೆ ಇನ್ನೂ ಸ್ಮೂತಾಗಿ ಕಾಣುತ್ತೆ. ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಬ್ಲರನ್ನು 2 ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಮಧ್ಯದಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಲರ್ 60ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಟಾರ್ಟಿಂಗಲ್ಲಿ ಬ್ಲರ್ 0 ಮಾಡಿ, ಎಂಡಲ್ಲಿ ಬ್ಲರ್ 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಲೇಯರ್ ಆಪ್ಷನಲ್ಲಿ ಬ್ಲರ್ ಹಿಂದ್ಗಡೆ ಆ್ಯಡ್ ಆಗಿದೆ. ಸೊ ಇದನ್ನು ಟೆಕ್ಸ್ಟ್ಗಿಂತ ಮುಂದ್ಗಡೆ ಆ್ಯಡ್ ಮಾಡಿ. ಸ್ವಲ್ಪ ಮುಂದೆ ಹೋಗಿ, ಇಲ್ಲೂ ಕೂಡ ಸೇಮ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಡೂಪ್ಲಿಕೇಟ್ ಮಾಡಿ. ಮುಂದಿನ ವೀಡಿಯೋದಲ್ಲೂ ಕೂಡ ಸೇಮ್ 2 ವೀಡಿಯೋ ಕ್ಲಿಪ್ನ ಮಧ್ಯದಲ್ಲಿ ಆ್ಯಡ್ ಮಾಡಿ, ಬೀಟ್ ಮಾರ್ಕನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ನೋಡ್ಬೋದು ನೀವು ಬ್ಲರ್ ಹಿಂದ್ಗಡೆ ಆ್ಯಡ್ ಆಗಿದೆ. ಇದನ್ನು ಟೆಕ್ಸ್ಟ್ಗಿಂತ ಮುಂದ್ಗಡೆ ಆ್ಯಡ್ ಮಾಡಿ. ಹಾಗೆ ಇದೇ ರೀತಿಯಲ್ಲಿ ನೀವು ಚೆಕ್ ಮಾಡಿ. ಸೊ ಹಾಗೆ ವಿಡಿಯೋ ಎಡಿಟ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಒಂದು ಸರಿ ಪ್ಲೇ ಮಾಡ್ತೇನೆ ನೋಡಿ. ಸೊ ಇದೇ ರೀತಿಯಲ್ಲಿ ನೀವು ಮುಂದೆ ಸಾಂಗ್ ಇರುತ್ತಲ್ಲ, ಅದಕ್ಕೂ ಕೂಡ ಎಡಿಟ್ ಮಾಡಿ, ಸೇಮ್ ಎಡಿಟ್. ಸೊ ನಾನು ಇದೇ ಸಾಂಗ್ಗೆ ನಾನು ಹೇಳಿದ್ನಲ್ಲ ಆವಾಗಲೇ ಡೆಮೋದಲ್ಲಿ ಎಡಿಟ್ ಮಾಡಿದ್ದೆ ಅಂತ. ಸೊ ಅದನ್ನು ತೋರಿಸ್ತೇನೆ ಹೇಗಾಗಿದೆ ಅಂತ ನೋಡಿ.